ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಫ್ರೆಂಡ್ಸ್, ಇವತ್ತು ನಾನು ತೋರಿಸಿರೋ ಒಂದು ಪ್ಲೇಸ್ ಬಂದ್ಬಿಟ್ಟು, ಈಗ ನಾನು ತೋರಿಸಿರೋ ಏನು ವಿಡಿಯೋದಲ್ಲಿ ತೋರಿಸಿರೋ ಪ್ಲೇಸ್ ಬಂದ್ಬಿಟ್ಟು ನಿಮಗೆ ಕೆಂಪೇಗೌಡ ಸರ್ಕಲ್ಲು ಅನ್ನಪೂರ್ಣೇಶ್ವರಿ ನಗರ ಅಂತ ಬರುತ್ತೆ. ಈ ಒಂದು ಪ್ಲೇಸು ನಿಮಗೆ ನಾಗರಬಾವಿ ಬಿ ಡಿ ಎ ಕಾಂಪ್ಲೆಕ್ಸ್ ಇದೆಯಲ್ಲ, ಅಲ್ಲಿಂದ ಕನೆಕ್ಟ್ ಆಗುತ್ತೆ. ಜೊತೆಗೆ ಮಾಗಡಿ ರೋಡ್ಗೂ ಕನೆಕ್ಟ್ ಆಗುತ್ತೆ. ಈ ಒಂದು ಪ್ಲೇಸಿಂದ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಪಾಪರೆಡ್ಡಿ ಪಾಳ್ಯ ಅಂತ ಪ್ಲೇಸು. ಆ ಒಂದು ಪ್ಲೇಸಲ್ಲಿರೋ ಒಂದು ರೆಂಟೆಡ್ ಇನ್ಕಮ್ ಪ್ರಾಪರ್ಟಿನ ಇವತ್ತು ನಾನು ತೋರ್ಸೋಕ್ಕೆ ಬಂದಿದ್ದೀನಿ. ನೋಡಿ, ಸುತ್ತಮುತ್ತ ಒಳ್ಳೆ ಕಮರ್ಷಿಯಲ್ ಏರಿಯಾ ಜಾಗ ಇದು. ಏರಿಯಾನು ತುಂಬ ಅಫಿಷಿಯಲ್ ಆಗಿರೋದು. ಬನ್ನಿ, ಈಗ ಆ ಪ್ರಾಪರ್ಟಿ ಮುಂದೆ ಬಂದಿದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡಿ, ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ. ಈ ಒಂದು ಪ್ರಾಪರ್ಟಿಯ ಮೆಷರ್ಮೆಂಟ್ ಬಂದ್ಬಿಟ್ಟು ನಿಮಗೆ 25ಗೆ 60. ಪ್ರಾಪರ್ಟಿ ಮೆಷರ್ಮೆಂಟ್ ಬಂದ್ಬಿಟ್ಟು 25ಕ್ಕೆ 60. ಸೊ ನಿಮಗೆ ಟೋಟಲ್ 1500 ಕಿಲೋಮೀಟ್ರ್ ಬರುತ್ತೆ. 1500 ಸ್ಕ್ವೇರ್ ಫೀಟು. ಸೊ ಈ ಒಂದು ಪ್ರಾಪರ್ಟಿ ಫೇಸ್ ಬಂದ್ಬಿಟ್ಟು, ಪ್ರಾಪರ್ಟಿ ಸೈಟ್ ಫೇಸ್ ಬಂದ್ಬಿಟ್ಟು ನಿಮಗೆ ಸೌತ್ ಫೇಸ್ ಬರುತ್ತೆ. ಡೋರ್ಸ್ ಎಲ್ಲ ನಿಮಗೆ ಈಸ್ಟ್ಗೆ. ಆಮೇಲೆ ಇದರ ಖಾತಾ ಬಂದ್ಬಿಟ್ಟು ಇದು BVMP ಲಿಮಿಟಲ್ಲಿ ಬರುತ್ತೆ. ಈ ಖಾತಾ ಪ್ರಾಪರ್ಟಿ ಆಗಿರುತ್ತೆ ಇದು. ಬನ್ನಿ, ಒಳಗಡೆ ಎಂಟ್ರಿ ಆಗಿದ್ದೀನಿ. ಒಳಗಡೆ ಪಾರ್ಕಿಂಗಲ್ಲಿ ಆರಾಮಾಗಿ 2 ಕಾರ್ನ ನಿಲ್ಲಿಸ್ಕೊಬೋದು. ಜೊತೆಗೆ 2 ಕಾರು, ಇಲ್ಲಾಂದರೆ 1 ಕಾರು, 7-8 ಬೈಕ್ನ ನಿಲ್ಲಿಸ್ಕೊಳ್ಳೋಷ್ಟು ಜಾಗನ ಬಿಟ್ಕೊಟ್ಟಿದ್ದಾರೆ. ಸೊ ಗಮನಿಸ್ಬೋದು ನೀವು. ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು ಇಲ್ಲಿ ನಿಮಗೆ ಕಾವೇರಿ ವಾಟರು ಅವೈಲೇಬಲ್ ಇರುತ್ತೆ. ಇಲ್ಲಿ 3 ಡೇಸ್ ಒಂದ್ಸರಿ ಕಾವೇರಿ ವಾಟರು ಬರುತ್ತೆ. ಹಾಗಾಗಿ ನಾನು ಸುತ್ತಮುತ್ತ ವಿಚಾರಿಸಿದಾಗ ಇಲ್ಲಿ ಯಾವುದೇ ರೀತಿಯ ವಾಟರ್ ಪ್ರಾಬ್ಲಮ್ ಇಲ್ಲ ಅಂತ ತಿಳಿಸಿದ್ದಾರೆ. ಜೊತೆಗೆ ನೀವು ಕೂಡ ಬಂದು ಬೇಕಾದ್ರೆ ತಿಳ್ಕೊಬೋದು. ಈ ಒಂದು ಪ್ರಾಪರ್ಟಿಯಲ್ಲಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ 2 ಸಿಂಗಲ್ ಬಿ ಎಚ್ ಕೆ ಕೂಡ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಇದು 25/60 ಮೆಷರ್ಮೆಂಟಲ್ಲಿ ಕಟ್ಟಿರೋ ಬಿಲ್ಡಿಂಗು. ಹಂಗಾಗಿ ಬರೀ 2 ಸಿಂಗಲ್ ಬಿ ಎಚ್ ಕೆ ಅಂದರೆ ನೀವು ಗಮನಿಸ್ಬೋದು, ತುಂಬಾ ದೊಡ್ಡದಾಗಿರುತ್ತೆ. ನೋಡಿ, ಈಗ ಸೆಟ್ ಬ್ಯಾಕ್ನ ತೋರಿಸ್ತಾ ಇದ್ದೀನಿ. ಮನೆ ಹಿಂದ್ಗಡೆಗೆ ನಾರ್ತ್ ಫೇಸ್ ಕಡೆಗೆ ಆಲ್ಮೋಸ್ಟ್ 1.5 ಫೀಟ್ ಸೆಟ್ ಬ್ಯಾಕ್ನ ಬಿಟ್ಟಿದ್ದಾರೆ. ನಿಮಗೆ ಮನೆ ಮುಂದ್ಗಡೆ 3 to 4 ಫೀಟ್ ಜಾಗ ಡೋರ್ ಮುಂದ್ಗಡೆ ಇದೆ. ಇಲ್ಲಿ 1 ಸಿಂಗಲ್ ಬಿ ಎಚ್ ಕೆ, ಆಮೇಲೆ ಮೆಟ್ಲ ಹತ್ರ 1 ಸಿಂಗಲ್ ಬಿ ಎಚ್ ಕೆ ಅವೈಲೇಬಲ್ ಇದೆ. ಜೊತೆಗೆ ಪಾರ್ಕಿಂಗು ಗ್ರೌಂಡ್ ಫ್ಲೋರಲ್ಲಿ. ಒಟ್ಟು ಗ್ರೌಂಡ್ ಫ್ಲೋರಲ್ಲಿ 2 ಸಿಂಗಲ್ ಬಿ ಎಚ್ ಕೆ, ಫಸ್ಟ್ ಫ್ಲೋರಲ್ಲಿ 2 ಬಿ ಎಚ್ ಕೆ, ತುಂಬಾ ದೊಡ್ಡದಾಗಿರೋ 2 ಬಿ ಎಚ್ ಕೆ. ಅದ್ರ ಮೇಲ್ಗಡೆ ಮತ್ತೆ 2 ಸಿಂಗಲ್ ಬಿ ಎಚ್ ಕೆ. ಅದ್ರ ಮೇಲ್ಗಡೆ 1 ರೂಮು, ಬಾತ್ರೂಮು ಅವೈಲೇಬಲ್ ಇರುತ್ತೆ ಈ ಒಂದು ಬಿಲ್ಡಿಂಗಲ್ಲಿ. ಬನ್ನಿ, ಈಗ ಗ್ರೌಂಡ್ ಫ್ಲೋರಲ್ಲಿ ಇರೋ 1 ಸಿಂಗಲ್ ಬಿ ಎಚ್ ಕೆ ಮನೆಯನ್ನು ತೋರಿಸ್ಕೊಡ್ತೀನಿ. ಎಲ್ಲ ಮನೆಗಳು ತುಂಬಾ ಸ್ಪೇಷಿಯಸ್ ಆಗಿ ಮಾಡಿಕೊಟ್ಟಿದ್ದಾರೆ. ಸೆಮಿ ಫರ್ನಿಶ್ಡ್ ಪ್ರಾಪರ್ಟಿ ಆಗಿರುತ್ತೆ ಎಲ್ಲ ಮನೆಯಲ್ಲೂ.
ನಿಮಗೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಈ ಒಂದು ಪ್ರಾಪರ್ಟಿಯ ಓನರ್ ಕೋಟಿಂಗ್ ಪ್ರೈಸ್ 2.35 CR ಹೇಳ್ತಾ ಇದ್ದಾರೆ. ಅಂದರೆ 2,35,00,000 ಪ್ರಾಪರ್ಟಿ ವ್ಯಾಲ್ಯೂನ ಓನರ್ ಕೋಟ್ ಮಾಡ್ತಾ ಇದ್ದಾರೆ. ಇದು ಪ್ಯೂರ್ಲಿ ರೆಂಟೆಡ್ ಇನ್ಕಮ್ ಪ್ರಾಪರ್ಟಿ ಆಗಿರೋದ್ರಿಂದ ಕೋಟಿಂಗ್ ಪ್ರೈಸ್ ಕೂಡ ಜಾಸ್ತಿ ಆಗಿರುತ್ತೆ. ನಿಮಗೆ ರೆಂಟೆಡ್ ಎಷ್ಟು ಬರುತ್ತೆ ಅಂತ ತಿಳ್ಕೊತೀನಿ ಅಂತ ನೋಡಿದ್ರೆ ಆಲ್ಮೋಸ್ಟ್ ಒಂದು 60,000 to 70,000 ರೆಂಟು ಎಕ್ಸ್ಪೆಕ್ಟ್ ಮಾಡ್ಬೋದು ಓವರಾಲ್ ಬಿಲ್ಡಿಂಗಿಂದ. ಇಲ್ಲಿ ಒಂದು ಸಿಂಗಲ್ BHKಗೆ ನಿಯರ್ಲಿ 10,000 ಇಂದ 12,000 ಇದೆ. ಇನ್ನು ಡಬಲ್ BHKಗೆ ಒಂದು 15,000 to 18,000 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಓವರಾಲ್ ಬಿಲ್ಡಿಂಗಿಂದ ಒಟ್ಟು 4 ಸಿಂಗಲ್ BHK ಬರುತ್ತವೆ, ಒಂದು ಡಬಲ್ BHK ಬರುತ್ತೆ, ಒಂದು ರೂಮು ಬಾತ್ರೂಮು 3rd ಫ್ಲೋರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ಅಪ್ ಟು 70,000 ಅವರು ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು 1,200 ಅಲ್ಲ, 1,500 ಮೆಜರ್ಮೆಂಟ್ ಅಲ್ಲಿ ಕಟ್ಟಿರೋ ಇದು. ಈ ಪಾಪರೆಡ್ಡಿ ಪಾಳ್ಯಕ್ಕೆ ನಿಮಗೆ ಈ ಕಡೆ ಕೆಂಗೇರಿಯಿಂದ ಒಂದು 6 to 8 ಕಿಲೋಮೀಟರ್ಸು, ಈ ಕಡೆ ಮಾಗಡಿ ರೋಡಿಂದ 1.5 ಕಿಲೋಮೀಟರ್ಸು, ನಾಗರಬಾವಿಯಿಂದ ಕೂಡ 1.5 ಕಿಲೋಮೀಟರ್ಸು, ಮೆಜೆಸ್ಟಿಕ್ಕು ಮಾರ್ಕೆಟಿಂದ ಕೂಡ ಒಂದು ಆಲ್ಮೋಸ್ಟ್ 8 to 10 ಕಿಲೋಮೀಟರ್ಸು ಡಿಸ್ಟೆನ್ಸ್ ಆಗುತ್ತೆ. ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಬಸ್ ಫೆಸಿಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ತುಂಬಾ ಹತ್ತಿರ ಇರ್ತವೆ ಎಲ್ಲ. ಸ್ಕೂಲ್ಸು, ಕಾಲೇಜಸ್ಸು ತುಂಬಾ ಇದ್ದಾವೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಎಜುಕೇಷನ್ಗೂ ಇಲ್ಲಿ ನೋಡ್ತಾ ಇದ್ದರೆ ಎಜುಕೇಷನ್ಗೂ ಯಾವುದೇ ರೀತಿ ತೊಂದರೆ ಇಲ್ಲ. ಸುತ್ತಮುತ್ತ ಈ ಒಂದು ಪ್ರಾಪರ್ಟಿ ಅಲ್ಲದೆ ನಿಮಗೆ 75 lakhs ಅಪ್ ಟು 3 crore ಪ್ರಾಪರ್ಟಿಗಳು ಅವೈಲೇಬಲ್ ಇದ್ದಾವೆ. ಈ ಕಡೆ ಚಿಕ್ಕಬೇದರಕಲ್ಲು, ದೊಡ್ಡಬೇದರಕಲ್ಲು, ಅಂದ್ರಳ್ಳಿ, ಹೇರೋಹಳ್ಳಿ, ಸುಂಕದಕಟ್ಟೆ, ಮಾದೇಶ್ವರ ನಗರ, ಹೆಗ್ನಳ್ಳಿ, ನಾಗರಬಾವಿ, BDA ಕಾಂಪ್ಲೆಕ್ಸು, ಅದ್ರ ಜೊತೆಗೆ SME ಲೇಔಟು, ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟು, ಈ ಎಲ್ಲ ಏರಿಯಾಗಳಲ್ಲಿ ಇನ್ನೂ ಹಲವು ಪ್ರಾಪರ್ಟಿಗಳು ಇದ್ದಾವೆ. ಸೊ ನಿಮ್ಮ ಬಜೆಟಿಗೆ ಯಾವುದು ಸೂಟಬಲ್ ಆಗುತ್ತೆ, ನಿಮ್ಮದು ಒಂದು ಬಜೆಟ್ ಅಂತ ಫಿಕ್ಸ್ ಮಾಡಿಕೊಂಡು ನಮಗೆ ಕಾಲ್ ಮಾಡಿ. ಆ ಬಜೆಟಲ್ಲಿ ಯಾವುದನ್ನ ಇದ್ದರೆ ಅದು ಕೂಡ ನಾವು ತೋರಿಸ್ಕೊಡ್ತೀವಿ. ಯಾರಾದರೂ ಸೈಟನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಕೂಡ ಸೈಟ್ಗಳು ಕೂಡ ಅವೈಲೇಬಲ್ ಇದ್ದಾವೆ. ಆಲ್ಮೋಸ್ಟ್ ಒಂದು 5,000 ಸ್ಟಾರ್ಟ್ ಆಗಿ ಸೈಟ್ಗಳು 5,000 rupees ಪರ್ ಸ್ಕ್ವೇರ್ ಫೀಟ್ ಅಲ್ಲಿಂದ ಸ್ಟಾರ್ಟ್ ಆಗಿ ಅಪ್ ಟು 17,000 ಪರ್ ಸ್ಕ್ವೇರ್ ಫೀಟ್ವರೆಗೂ ಸೈಟ್ಗಳು ಅವೈಲೇಬಲ್ ಇದ್ದಾವೆ. ಏಕಾತ ಸೈಟ್ಗಳು ಆದರೆ ನಿಮಗೆ ಮಿನಿಮಮ್ ಸ್ಟಾರ್ಟಿಂಗೇ ಆಲ್ಮೋಸ್ಟ್ ಒಂದು 12,000 to 13,000 ಪರ್ ಸ್ಕ್ವೇರ್ ಫೀಟು
ಸ್ಟಾರ್ಟ್ ಆಗುತ್ತೆ. ಬಿ ಖಾತಾದಾದರೆ ಒಂದು 5ರಿಂದ 10,000ವರೆಗೂ ಪರ್ ಸ್ಕ್ವೇರ್ ಫೀಟ್ಗೆ ಅವೈಲೇಬಲ್ ಇದ್ದಾವೆ. ಸೊ ಯಾರಾದರೂ ಸೈಟ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ನೋಡ್ತಾಯಿದ್ರೆ ಅದಕ್ಕೂ ಕೂಡ ಕಾಲ್ ಮಾಡ್ಬೋದು. ಅದ್ರ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಐಕಾನ್ನ ಕ್ಲಿಕ್ ಮಾಡಿ. ಇದ್ರ ಜೊತೆಗೆ ನನ್ನ ನಂಬರ್ ಕೆಳಗಡೆ, ವಿಡಿಯೋ ಕೆಳಗಡೆ ಇರೋ ನಂಬರನ್ನ ಸೇವ್ ಮಾಡ್ಕೊಳ್ಳಿ. ನಾವು ಒಂದೊಂದು ಪ್ರಾಪರ್ಟಿಗಳ್ನ ಯೂಟ್ಯೂಬಲ್ಲಿ ಹಾಕಿರೋದಿಲ್ಲ, ಅದಕ್ಕೆ ಅಬ್ಜೆಕ್ಷನ್ ಇರುತ್ತೆ. ಆ ಒಂದು ಇದಕ್ಕೋಸ್ಕರ ನೀವು ನಮ್ಮ ನಂಬರ್ನ ಸೇವ್ ಮಾಡ್ಕೊಂಡಿದ್ರೆ ನಾನು ಸ್ಟೇಟಸಲ್ಲಿ ಕೂಡ ಪ್ರಾಪರ್ಟಿಗಳ್ನ ಹಾಕ್ತಾಯಿರ್ತೀನಿ. ಸೊ ಅಲ್ಲಿರೋ ಪ್ರಾಪರ್ಟಿ ಯಾವುದಾದ್ರೂ ನೋಡಿದ್ರೆ ಅದಕ್ಕೂ ಕೂಡ ಕಾಲ್ ಮಾಡಿ ಬಂದು ವಿಚಾರ ಮಾಡ್ಬೋದು. ಸೊ ಹಂಗಾಗಿ ನನ್ನ ರಿಕ್ವೆಸ್ಟು, ನನ್ನ ನಂಬರ್ನ ಸೇವ್ ಮಾಡಿ ಅಂತ ಕೇಳ್ಕೊತೀನಿ. ಈ ಒಂದು ಬಿಲ್ಡಿಂಗಲ್ಲಿರೋ 2 BHK ಮನೆನ ನಾನು ತೋರ್ಸೋಕ್ಕಾಗಿಲ್ಲ, ಅವರು ಕೆಲಸಕ್ಕೆ ಹೋಗಿದ್ರು. ಆ ಒಂದು ಇದಕ್ಕೆ ನಾನು ಆ ಮನೆಯನ್ನು ತೋರಿಸಿಲ್ಲ. ಇನ್ನು ಎಲ್ಲ ಆಲ್ಮೋಸ್ಟ್ 4 ಸಿಂಗಲ್ BHK ಏನಿದೆ ಅದು ಕೂಡ ತೋರಿಸ್ಕೊಟ್ಟಿರ್ತೀನಿ. ನೋಡಿ, ಇದು 2nd ಫ್ಲೋರಲ್ಲಿರೋ ಸಿಂಗಲ್ BHK. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಇಷ್ಟು ಸ್ಪೇಷಿಯಸ್ ಆಗಿ ಸಿಂಗಲ್ BHK ಆಲ್ಮೋಸ್ಟ್ ನಾನು ನೋಡಿಲ್ಲ ಹೇಳಬೇಕು ಅಂದರೆ. ಮೇಂಟೆನೆನ್ಸು ತುಂಬ ಚೆನ್ನಾಗಿದೆ. ಸೆಮಿ ಫರ್ನಿಷ್ಡ್ ಆಗಿರುತ್ತೆ. ಇದೇ ಏರಿಯಾದಲ್ಲಿ ಇನ್ನೂ ಬೇರೆ ಪ್ರಾಪರ್ಟಿಗಳು ಅವೈಲೇಬಲ್ ಇದ್ದಾವೆ. 2.5 ಅಂದರೆ 2,50,00,000 3 ಕೋಟಿಗಿದೆ. ಎಲ್ಲ ಏಕಾತ ಪ್ರಾಪರ್ಟಿಗಳು ಕೂಡ ಅವೈಲೇಬಲ್ ಇದ್ದಾವೆ. ಓಲ್ಡು ನ್ಯೂ ಹೌಸಸ್ಸು ಅವೈಲೇಬಲ್ ಇದ್ದಾವೆ. ಜಸ್ಟ್ ನಿಮಗೆ ಯಾವ ಥರ ಪ್ರಾಪರ್ಟಿ ನೋಡ್ತಾ ಇದ್ದೀರಾ, ಏನು ಬಜೆಟಲ್ಲಿ ನೋಡ್ತಾ ಇದ್ದೀರಾ, ಒಂದು ಕ್ಲಾರಿಟಿ ತೊಗೊಂಡು ನೀವು ನನಗೆ ಕಾಲ್ ಮಾಡಿದ್ರೆ ಆ ಬಜೆಟಲ್ಲಿ ಇದಾವೋ ಇಲ್ವೋ ಅನ್ನೋದನ್ನು ನಾನು ಫಸ್ಟೇ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಲೋ ಬಜೆಟ್ ಅಂದರೆ ಈಗ ಮಿನಿಮಮ್ 65ಇಂದ ಸ್ಟಾರ್ಟ್ ಆಗುತ್ತೆ. $65 lakhs. ಇದು ಪ್ರಾಪರ್ಟಿ ಡೀಟೇಲ್ಸು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. 25/60 ಬರುತ್ತೆ. ಟೋಟಲ್ ನಿಮಗೆ 1500 ಸ್ಕ್ವೇರ್ ಫೀಟು. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಪಾಪರೆಡ್ಡಿಪಾಳ್ಯ. ಸೈಟ್ ಫೇಸಿಂಗ್ ಬಂದ್ಬಿಟ್ಟು ಸೌತ್ ಬರುತ್ತೆ. ಇನ್ನು ಡೋರ್ಸ್ ಫೇಸಿಂಗ್ ಎಲ್ಲ ಈಸ್ಟ್ಗೆ ಅವೈಲೇಬಲ್ ಇರುತ್ತೆ. BBMP ಲಿಮಿಟಲ್ಲಿ ಬರುತ್ತೆ. ಈ ಸ್ವತ್ತು ಕೂಡ ಆಗಿರುತ್ತೆ. ಇನ್ನು ವಾಟರ್ ಫೆಸಿಲಿಟಿ ಗಮನಿಸ್ತೀನಿ ಅಂದರೆ ಕಾವೇರಿ ವಾಟರ್ ಫೆಸಿಲಿಟಿ ಇದೆ. ಗ್ರೌಂಡಲ್ಲಿ 2 ಸಿಂಗಲ್ BHK ಬರುತ್ತೆ. ಫಸ್ಟ್ ಫ್ಲೋರಲ್ಲಿ 2 BHK ಸ್ಪೇಷಿಯಸ್ ಆಗಿ ದೊಡ್ಡದು ಬರುತ್ತೆ.
ಅದರ ಮೇಲೆ 2 ಸಿಂಗಲ್ ಬೇಜ್ಗೆ, ಅದರ ಮೇಲೆ ಒಂದು ರೂಮು ಬಾತ್ರೂಮು ಅವೈಲೇಬಲ್ ಇರುತ್ತೆ 3rd ಫ್ಲೋರಲ್ಲಿ. ಓನರ್ ಕೋಟಿಂಗ್ ಪ್ರೈಸ್ 2,35,00,000 ಹೇಳ್ತಾ ಇದ್ದಾರೆ. 60,000 ರಿಂದ 70,000 ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಯಾವುದೇ ರೀತಿಯ ಪ್ರಾಪರ್ಟಿ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಈ ಒಂದು ಪ್ರಾಪರ್ಟಿ ಅಲ್ಲದೆ ಇನ್ನು ಯಾವುದೇ ಪ್ರಾಪರ್ಟಿಗೂ ಕೂಡ ಕೇಳಿ ತಿಳ್ಕೊಬೋದು. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.